ಇದು ಬಲಿಗೆ ಬೇಕಾದಂತ ವಸ್ತು ಎಲ್ಲಿದೆ? ವ್ಯಕ್ತಿ ಎಲ್ಲಿದೆ? ಇಲ್ಲಿ ಯೇಸು ಸ್ವಾಮಿ ಗೆತ್ಸೆಮನೆ ತೋಪಿನಲ್ಲಿ ರಕ್ತದ ಬೆವರನ್ನ ಸುರಿಸುವಾಗ ಅವರು ನೋಡುವಂತ ಒಂದು ಧ್ಯಾನಿಸುವಂತ ಕಾರ್ಯವೇ ಅವರ ಮರಣ. ಅದಕ್ಕಾಗಿ ಈ ಪಾನ ಪಾತ್ರೆ ನನ್ನಿಂದ ಅಗಲಿ ಹೋಗಲಿ. ಅಪ್ಪ, ನನ್ನ ಯಾಕೆ ಕೈ ಬಿಟ್ಟಿದೀಯ? ಇಲ್ಲಿ ಅಪ್ಪ, ಇಲ್ಲಿ ಬಲಿಗೆ ಬೇಕಾದಂತ ವಸ್ತು ಎಲ್ಲಿ? ಹೋಲಿಕೆ ನೋಡ್ರಿ, ಅಲ್ಲಿ ಈಸಾಕನು ಕಟ್ಟಿಗೆಯನ್ನು ಹೊತ್ತುಕೊಂಡಿದ್ದ, ಇಲ್ಲಿ ಯೇಸು ಸ್ವಾಮಿಯು ಮರವನ್ನ ಅಂದ್ರೆ ಶಿಲುಬೆಯನ್ನ ಹೊರ್ತು. ಹೋಲಿಕೆ. ಈ ಹಳೆ ಒಡಂಬಡಿಕೆಯಲ್ಲಿ ಏನಿದೆ ಎಲ್ಲವೂ ಹೊಸ ಒಡಂಬಡಿಕೆಯಲ್ಲಿ ಯೇಸುವಿನ ಬಗ್ಗೆ ಮಾತನಾಡಿತು, ಆಧಾರವಾಗಿ ಇರ್ತಕ್ಕಂಥದ್ದು. ಇದರಲ್ಲಿ ಯಾವ ವಿಧವಾದಂಥ ಸುಳ್ಳಾಗಲಿ, ಯಾವ ವಿಧವಾದಂಥ ವಂಚನೆಯ ಹಾಗೂ ನಮ್ಮನ್ನ ಪ್ರೋತ್ಸಾಹಿಸುವಂಥ ವಾಕ್ಯಗಳು ಅಲ್ಲ, ಕಟ್ಟುಕತೆಗಳಲ್ಲ. ಇದು ಸಾಕ್ಷಾತ್ ದೇವನ ಆತ್ಮ ಅಭಿಷೇಕದೊಂದಿಗೆ ಬರೆಯಲ್ಪಟ್ಟಂಥ ಪರಿಶುದ್ಧವಾದಂಥ ಗ್ರಂಥ. ಇಲ್ಲಿ ಸುಳ್ಳಿಲ್ಲ, ಇಲ್ಲಿ ಕಪಟ ಇಲ್ಲ, ಇಲ್ಲಿ ಮೋಸ ಇಲ್ಲ. ಅದಕ್ಕಾಗಿ ದೇವನ ವಾಕ್ಯ ಹೇಳ್ತದೆ, ಅಲ್ಲಿ ಅಬ್ರಾಹ್ಮನ್ ಏನು ಹೇಳ್ತಾನೆ? ದೇವನು ಒದಗಿಸಿ ಕೊಡ್ತಾರೆ. ಮೌರ್ಯ ಬೆಟ್ಟಕ್ಕೆ ಹೋಗಾಗ, ಆ ಮೌರ್ಯ ಬೆಟ್ಟ ಎಲ್ಲಿದೆ? ಆ ಮೌರ್ಯ ಬೆಟ್ಟಕ್ಕೆ ಆಪೋಸಿಟ್ ಆಗಿ ನಾರ್ತ್ ಈ ಬೆಟ್ಟ ಇದೆ. ಆ ನಾರ್ತ್ ಬೆಟ್ಟದಲ್ಲೇ ಯೇಸು ಸ್ವಾಮಿಯನ್ನ ಅಲ್ಲಿ ಕ್ರೂಸಿಫೈ ಮಾಡಿ, ಅಂದರೆ ಶಿಲುಬೆಗೆ ಹಾಕಿದ್ರು. ಅದು ಒಂದೇ ಬೆಟ್ಟ. ಆದರೆ ಈ ಭಾಗ ಹಾಗೂ ನಾರ್ತ್ ಸೈಡ್ ಯೇಸು ಸ್ವಾಮಿಯೇ ಯಾವ ಬೆಟ್ಟದಲ್ಲಿ ಬಲಿ ಅರ್ಪಣೆ ಮಾಡಿದ್ದು? ಹಲೋ, ಕಲ್ವಾರಿಯಲ್ಲಿ. ಅದು ಎಲ್ಲಿದೆ? ಈ ಮೌರ್ಯ ಬೆಟ್ಟದ ಆಪೋಸಿಟ್ ಅಲ್ಲೇ. ಪ್ರಿಯರೇ, ಒಂದೇ ಬೆಟ್ಟ. ಯೇಸು ಕ್ರಿಸ್ತನ ದಹನ ಬಲಿಗೆ ಸಾದೃಶ್ಯವೇ ಅಬ್ರಾಹ್ಮನ ಈ ಒಂದು ಕಾರ್ಯ. ತನ್ನ ಸ್ವಂತ ಏಕೈಕ ಮಗ, ಅಲ್ಲಿಯೂ ದೇವನ ವಾಕ್ಯ ಹೇಳ್ತದೆ, ನನ್ನ ಒಬ್ಬನೇ ಮಗನನ್ನ, ಏಕಪುತ್ರನನ್ನ ನಾನು ಲೋಕಕ್ಕೆ ಕಳಿಸಿಕೊಟ್ಟೆ ಎಂಬುದಾಗಿ. ಆ ಕಳಿಸಿಕೊಟ್ಟಂಥ ಪ್ರೀತಿಯಾದಂಥ ಮಗನನ್ನ ನಮಗೆ ರಕ್ಷಣೆಯಾಗಿ ಕೊಟ್ಟರು ಸ್ವಾಮಿ. ದೇವನ ವಾಕ್ಯ ಹೇಳ್ತದೆ, ಈ ರೀತಿ ನಿನ್ನ ಒಂದು ತ್ಯಾಗ ಈ ಲೋಕದಲ್ಲಿ ನೀನು ಎಷ್ಟಾಗಿ ಪ್ರೀತಿಸಿ, ಈ ಅಬ್ರಹಾಮನ್ನು 100 ವರ್ಷಗಳ ಕಾಲ ಬೇಡಿ 100ನೇ ವರ್ಷದಲ್ಲಿ ಕೊಟ್ಟಂತ ಏಕೈಕ ಪುತ್ರನನ್ನ ಅಲ್ಲಿ ದಹನ ಬಲಿಯಾಗಿ, ಅಲ್ಲಿ ಮೌರ್ಯ ಬೆಟ್ಟಕ್ಕೆ ಹೋಗಿ ನಾನು ಹೇಳುವಂತ ಜಾಗದಲ್ಲಿ ಬಲಿ ಅರ್ಪಣೆ ಮಾಡು ಎಂಬುದಾಗಿ ಹೇಳಿದಂಥ ವಚನವನ್ನ ಮೀರಲಿಲ್ಲ. ಅಬ್ರಹಾಮನ್ ಯಾವ ಕಾರಣಕ್ಕೂ ಮಾತಾಡಲಿಲ್ಲ, ಸ್ವಾಮಿ ನೀವು ಮಕ್ಕಳನ್ನ ಕೊಟ್ಟು ನೀವು ಬಲಿ ಕೇಳ್ತಾ ಇದ್ದೀರಲ್ಲ, ನೀವು ದೇವ್ರಾ? ನಾವಾದ್ರೆ ಕೇಳ್ತಾ ಇದ್ವಿ, ನೀ ದೇವ್ರಾ? ಒಬ್ಬನೇ ನೀನು ಇಷ್ಟು ವರ್ಷಗಳ ಕಾಲ ನಿನ್ನ ಸೇವೆ ಮಾಡಿ ಪ್ರಾರ್ಥಿಸಿದ ಮೇಲೆ ಕೊಟ್ಟಂತ ಮಗನನ್ನ ಈಗ ಕೇಳ್ತಾ ಇದೆಯಲ್ಲ ಸ್ವಾಮಿ, ಇದು ನ್ಯಾಯನಾ? ನ್ಯಾಯ ನಾನು ಕೇಳ್ತಾ ಇದ್ವಿ. ನಾನು ನನ್ನ ಹೆಂಡತಿಗೂ ಹೇಳ್ತಾ ಇದ್ದೆ, ನೋಡು ದೇವ್ರು ಈ ತರ ಹೇಳಿದ್ರು ಅಂತ. ಅಬ್ರಾಹ್ಮನ್ ಹೇಳಿಲ್ಲ ಒಂದು ಅಕ್ಷರ ಮಾತ್ರ. ಕಾರಣ ಯಾಕೆಂದ್ರೆ ಆತನಲ್ಲಿ ವಿಶ್ವಾಸ ಇತ್ತು, ನನ್ನ ಸ್ವಾಮಿ ಯಾವ ಕಾರಣಕ್ಕೂ ಮೋಸ ಮಾಡೋದಿಲ್ಲ, ಕೊಡ್ತಾರೆ ದೇವರು. ಈ ಮುಳ್ಳಿನ ಪೊದೆಯಲ್ಲಿ ಸಿಲುಕಿದಂತ ಒಂದು ಕುರಿ. ಯೇಸು ಕ್ರಿಸ್ತನ ತಲೆಯಲ್ಲಿ ಏನಿದೆ? ಮುಳ್ಳಿನ ಕಿರೀಟ. ನೋಡ್ರಿ, ಮುಳ್ಳಿನ ಕಿರೀಟದಲ್ಲಿ ಆ ಪೊದೆಯಲ್ಲಿ ಸಿಲುಕಿಕೊಂಡಂತ, ಆ ಮುಳ್ಳಿನ ಪೊದೆಯಲ್ಲೇ ಸಿಲುಕಿಕೊಂಡಂತ ಒಂದು ಕುರಿ ದಹನ ಬಲಿಯಾಗಿ ಅಂದು ಅರ್ಪಿಸಿದ್ರು. ಅದೇ ರೀತಿಯಲ್ಲಿ ಯೇಸು ಕ್ರಿಸ್ತನ ತಲೆಗೆ ಹಾಕಿದಂತ ಮುಳ್ಳು, ಆ ಪೊದೆ ಎಂಬುದು ನಮ್ಮೆಲ್ಲರ ಪಾಪ, ನಮ್ಮೊಬ್ಬೊಬ್ಬರ ಪಾಪ. ಈ ಪಾಪಕ್ಕೆ ಯೇಸು ಕ್ರಿಸ್ತನು ನಮಗಾಗಿ ದಾರಿ ಎರೆದು ಕೊಟ್ಟದ್ದು ಅವರ ಈ ಒಂದು ಶರೀರ, ಆತ್ಮ ಮತ್ತು ನಮಗೆ ಕೊಟ್ಟಂತ ಒಂದೊಂದು ತೊಟ್ಟ ಹನಿ ರಕ್ತವು, ಆ ನೀರು ಅವರು ಶರೀರದಲ್ಲಿ ಇಟ್ಟುಕೊಳ್ಳಿಲ್ಲ. ಅಷ್ಟಾಗಿ ನಮ್ಮನ್ನು ಪ್ರೀತಿಸಿ ಅವರ ಪ್ರಾಣವನ್ನು, ಈ ಪ್ರಾಣ ಕೊಟ್ಟಂತ ದೇವನನ್ನ ನೀವು ನಾನು ಯಾಕೆ, ಆತ್ಮ ಅಭಿಷೇಕವುಳ್ಳ ಈ ದೇವನನ್ನ, ಸರ್ವವ್ಯಾಪ್ತಿಯಾದಂಥ ದೇವನನ್ನ ಮನಸ್ಸಾರೆ ನಾನು ಯಾಕೆ ಪ್ರೀತಿಸ್ಲಿಕ್ಕೆ ಸಾಧ್ಯ ಇಲ್ಲ? ನಾನು ಯಾಕೆ ಗೌರವಿಸ್ಲಿಕ್ಕೆ ಸಾಧ್ಯ ಇಲ್ಲ? ನಾನು ಯಾಕೆ ನನ್ನ ದೇವರಾಗಿ ಸ್ವೀಕಾರ ಮಾಡಲಿಕ್ಕೆ ಸಾಧ್ಯ ಇಲ್ಲ? ಪ್ರಿಯ ಸಹೋದರ, ಪ್ರಿಯ ಸಹೋದರಿಯರೇ, ದೇವರ ವಾಕ್ಯ ಹೇಳ್ತದೆ, ನಿನ್ನ ಯಾವ ವ್ಯಕ್ತಿಯನ್ನ, ವಸ್ತುವನ್ನ ನೀನು ಮೊದಲನೇ ಸ್ಥಾನದಲ್ಲಿಟ್ಟಿದೆಯಾ ಅದನ್ನ ತ್ಯಾಗ ಮಾಡು. ದೇವರ ವಾಕ್ಯ ಹೇಳ್ತದೆ, ಮೊದಲು ನನ್ನನ್ನು ಪ್ರೀತಿಸು. ದೇವನನ್ನ ನಾವು ಯಾವಾಗ ಒಂದು
ಮೊದಲನೇ ಸ್ಥಾನಮಾನವನ್ನು ಕೊಡ್ತೀವೋ ಆ ಕ್ಷಣವೇ ದೇವನ ವಾಕ್ಯ ಹೇಳ್ತದೆ, ಲೋಕದಲ್ಲಿ ಸಕಲವೂ ನಿನ್ನದೇ ಎಂಬುದಾಗಿ. ಅದಕ್ಕೆ ಮೊನ್ನೆ ಈ 9 ದಿವಸದಲ್ಲಿ ಇಲ್ಲಿ ಒಳ್ಳೆ ಪ್ರೀಚಿಂಗ್ ಕರೆಸಿದ್ರು, ಹೌದಲ್ಲ? 4ನೇ ದಿನದಲ್ಲಿ 4-5ನೇ ದಿನದಲ್ಲಿ ಫಾದರ್ ಹೇಳಿದರು, ಒಂದು ಚಿಕ್ಕ ಒಂದು ಕಾರ್ಯವನ್ನು ನಾನು ಹೇಳ್ತೇನೆ, ನೀವೆಲ್ಲ ಮಾಡ್ತೀರಾ ಅಂತ. ವೈಸ್ ಫಾದರ್ ಎಲ್ಲರೂ ಹೇಳಿದರು, ಯಾಕಂದರೆ ತುಂಬ ಜನ ಇದ್ದರು. ಫಾದರ್ ಮಾಡ್ತೀವಿ ಅಂತ. ಆದರೂ ಅಲ್ಲಿ ಹೆಂಗಸರಿಗಾಗಿ ಹೇಳ್ತೀನಿ ಅಂತ. ನನಗೆ ಡೌಟ್ ಇತ್ತು, ಇವರು ಹೆಂಗಸರಿಗೆ ಅಂತ ಹೇಳಿದ ಮೇಲೆ ಅವರು ಇದನ್ನೇ ಹೇಳ್ತಾರೆ ಅಂತ ಹೇಳಿ ನನಗೆ ಗ್ಯಾರಂಟಿ ಇತ್ತು. ನಿಮ್ಮ ತಲೆಗೆ ಮುಸ್ಕ್ ಹಾಕ್ರಿ ಅಂತ ಹೇಳಿದ್ರು. ಫಾದರ್ ಹೇಳಿದ್ದು ಇಷ್ಟೇ. ಯಾರಾದ್ರೂ ಇದ್ದಾರಾ ನೀವು ಮಾಸಲ್ಲಿ? ತಲೆಗೆ ಮುಸುಕು ಹಾಕಿ. ತಲೆಗೆ ಮುಸುಕು ಯಾಕೆ ಹಾಕ್ಬೇಕು? ಏನಕ್ಕೆ ತಲೆಗೆ ಮುಸುಕು ಹಾಕ್ತೀರಾ? ಏನಕ್ಕೆ? ದೀನತೆ, ವಿಧೇಯತೆ. ವಿಧೇಯತೆ, ಬೇರೆ ಏನೂ ಇಲ್ಲ ಇದರಲ್ಲಿ, ಯಾವ ಲಾಭ ಇಲ್ಲ. ನೀವು ನೀಟಾಗಿ ಡ್ರೆಸ್ ಮಾಡ್ಕೊಳ್ರಿ. ಡ್ರೆಸ್ ಮಾಡಿ ಕೂದಲೆಲ್ಲ ಬಿಟ್ಟು ಅದಾದಮೇಲೆ ನೀವು ಪಾರ್ಲರ್ಗೆ ಹೋಗಿ ಅದೆಲ್ಲ ನೀವು ಏನೇನು ಮಾಡಬೇಕು, ಜಡೆಗೆ ಗಿಡಗೆ ಎಲ್ಲ ಅವ್ರ ಹತ್ರ ಏನೆಲ್ಲ ನೀವು ಕಟ್ಟಿಂಗ್ ಎಲ್ಲ ಮಾಡಿ ಅವ್ರ ಹತ್ರ ಜಡೆ ಎಣಿಸಿ ಹೂವೆಲ್ಲ ಇಟ್ಕೊಂಡು ನೀವು ಚರ್ಚಿಗೆ ಮುಸುಕು ಹಾಕ್ತೆ ಬನ್ರಿ. ನೀವು ಕೂತಿರುವಾಗ ನಿಮ್ಗೆ ಏನು ಅನಿಸುತ್ತೆ ಅಂದರೆ, ನಾನು ಎಲ್ಲಿಂದ ಬಂದಿದ್ದೇನೆ? ಬ್ಯೂಟಿಷಿಯನ್ ಹತ್ರ ಹೋಗಿ ನಾನು ಕೂದಲೆಲ್ಲ ನಾನು ನೀಟಾಗಿ ಅವಳ ಹತ್ರ ಬಾಚಿಸಿ ಹೂವೆಲ್ಲ ಮುಡಿದು ನೀಟಾಗಿ ಬಂದಿದ್ದೀನಿ ಅಂತೇಳಿ ಒಂದು ಪ್ರೈಡ್ ಇರ್ತದೆ. ನೀವು ಬೇಕಾದ್ರೆ ಮಾಡಿಸ್ಕೊಂಡು ಬಂದು ಕೂತ್ಕೊಳ್ರಿ. ಅದೇ ನೀವು ಅಲ್ಲಿಗೆ ಹೋಗಿ, ಇಲ್ಲ ನೀವೇ ನಿಮ್ಮ ಮನೆಯಲ್ಲಿ ಸ್ನಾನ ಎಲ್ಲ ಮಾಡಿ ಕೂದಲೆಲ್ಲ ಬಾಚಿ ಒಂದು ಹೂವೆಲ್ಲ ಮುಡ್ಕೊಂಡು ಚರ್ಚ್ ಒಳಗೆ ಬಂದಾಗ ಮುಸ್ಕು ಹಾಕ್ಕೊಳ್ರಿ. ಮುಸ್ಕು ಹಾಕೊಂಡು ಕೂತ್ಕೊಳ್ರಿ. ನಿಮಗೆ ಯಾವ ವಿಧವಾದಂಥ ಪ್ರೈಡ್ ಇರೋದಿಲ್ಲ, ಅಹಂಕಾರ ಇರೋದಿಲ್ಲ. ಇಷ್ಟೇ ಅದರಲ್ಲಿ ವ್ಯತ್ಯಾಸ. ಅದಕ್ಕೆ ತಂದೆಯಾದಂಥ ದೇವರು ಆದಿಯಲ್ಲಿ ಆದಾಮನಿಗೆ ಹೇಳಿದ್ರು, ಆದಾಮ ನೋಡು, ಎಲ್ಲ ನೀನು ತಿನ್ನು, ಏನು ಬೇಕಾದ್ರೆ, ಎಷ್ಟು ಮಾವಿನಹಣ್ಣಲ್ಲಿ ಎಷ್ಟೋ ಮರ ನಾನಿಲ್ಲಿ ನಿನಗಾಗಿ ಕೊಟ್ಟಿದ್ದಾನೆ, ಸಪೋಟ ಎಷ್ಟೋ ವೆರೈಟೀಸ್ ಕೊಟ್ಟಿದ್ದಾನೆ, ಸೀತಾಫಲ ಇದೆ, ಎಲ್ಲ ಹಣ್ಣಿದೆ, ಎಲ್ಲ ವಿಧವಾದಂಥ ಬಳ್ಳಿ ಹಾಗೂ ಮರ ಗಿಡ ಎಲ್ಲವೂ ನಿನಗೆ ತಿನ್ನಲಿಕ್ಕೆ ನಿನ್ನ ಜೀವನಕ್ಕೆ ಕೊಟ್ಟಿದ್ದಾನೆ. ಆದರೆ ಒಂದು ತಿಳ್ಕೊ, ಈ ಮರದ ಹತ್ರ ಹೋಗ್ಬೇಡ, ಅದನ್ನು ತಿನ್ನಬೇಡ. ಇಷ್ಟೇ ಹೇಳಿದ್ರು. ಏತಕ್ಕಾಗಿ? ವಿಧೇಯತ್ವ. ವಿಧೇಯತ್ವ ಇದೆಯಾ ಇವನಿಗೆ? ನಾನು ಎಲ್ಲವನ್ನು ಕೊಟ್ಟಿದ್ದೇನೆ. ಈ ಮನುಷ್ಯನಿಗೆ ನನ್ನ ಮಾತಲ್ಲಿ ವಿಧೇಯತ್ವ ಇದೆಯಾ? ಸತ್ಯಕ್ಕೆ ಇವನು ಬೆಲೆ ಕೊಡ್ತಾನ? ಸತ್ಯವನ್ನ ಇವನು ಆಲಿಸ್ತಾನ? ದೇವನಲ್ಲಿ ವಿಶ್ವಾಸ ಇಡ್ತಾನ? ನಾನು ಎಲ್ಲವನ್ನ ನಿನಗೆ ಕೊಟ್ಟಿದ್ದೇನಲ್ಲ, ನನ್ನ ಛಾಯಲ್ಲಿ ನನ್ನ ರೀತಿಯಲ್ಲಿ ನಿನ್ನನ್ನು ಸೃಷ್ಟಿ ಮಾಡಿ ನಿನಗೆ ಕೇಳಿದ್ದೆಲ್ಲವನ್ನ ನಿನ್ನ ಮನಸ್ಸಿನಲ್ಲಿ ಏನೆಲ್ಲ ನೆನೆಸುತ್ತೀಯೋ ಅದೆಲ್ಲವನ್ನ ನಾನು ಕಾರ್ಯಗತವಾಗಿ ಮಾಡಿ ನಿನ್ನ ಮುಂದೆ ಒಳ್ಳೆ ಹೆಂಡತಿಯನ್ನ ನಿಲ್ಲಿಸಿದ್ದೇನೆ, ಸುಂದರಿಯಾದಂಥ ಹೆಂಡತಿಯನ್ನ ನಿಲ್ಲಿಸಿದ್ದೇನೆ. ಹಾಗೂ ಸುಂದರವಾದಂಥ ನೀನು ದುಡಿಯದೆ ನೀನು ನಿನ್ನ ಹೆಂಡತಿಯಲ್ಲಿ ಆರಾಮಾಗಿ ಏತೇನ್ ತೋಟದಲ್ಲಿ ಜೀವಿಸ್ಲಿಕ್ಕಾಗಿ ಸಕಲವೂ ನಿನಗೆ ಕೊಟ್ಟಿದ್ದೇನೆ. ನೀನು ಈ ಮರಣದ ಹಣ್ಣನ್ನು ಮಾತ್ರ ತಿನ್ಬೇಡ. ವಿಧೇಯತ್ವ. ಅಲ್ಲಿ ಯಾರು ಬಂದ್ರು? ಸೈತಾನ. ಸುಳ್ಳನ್ನೇ ಹೇಳುವಂತ ವ್ಯಕ್ತಿ, ಸುಳ್ಳಿನ ಮೂಲ ಪುರುಷನಾದಂಥ ಈ ಸೈತಾನನು ಅವನಿಗೆ ಹೇಳ್ಕೊಟ್ಟಿದ್ದೆ ಸುಳ್ಳು. ಆ ಸುಳ್ಳೇ ಒಂದೊಂದು ಮನುಷ್ಯನಲ್ಲಿ ಈಗಲೂ ನೆಲೆಯಾಗಿ ನಿಂತಿರ್ತಕ್ಕಂಥ ಸುಳ್ಳನ್ನೇ ಜನ ಕೇಳ್ತಾರೆ. ಸತ್ಯಕ್ಕೆ ಬೆಲೆ ಕೊಡೋದಿಲ್ಲ, ಸತ್ಯದ ಪರವಾಗಿ ನಿಲ್ಲೋದಿಲ್ಲ. ಈ ಸುಳ್ಳು ಇದುವರೆಗೂ ಮನುಷ್ಯನ ಇಡೀ ಪ್ರಪಂಚವೇ ಸಂಪೂರ್ಣವಾಗಿ ಯಾವಾಗ ಕಡೇ ಒಂದು ಮನುಷ್ಯನು ಈ ಭೂಮಿಯಲ್ಲಿ ಸತ್ತು ಹೋಗ್ತಾನೋ ಅಲ್ಲಿವರೆಗೂ ಈ ಸುಳ್ಳು ನಶಿಸಿ ಹೋಗುವುದಿಲ್ಲ. ಕಾರಣಕ್ಕೆಂದರೆ ಮನುಷ್ಯನ ದುರಾಲೋಚನೆ, ಮನುಷ್ಯನ ಬೇಡವಾದಂಥ ಚಿಂತೆ, ಮನುಷ್ಯನು ದೇವನಿಗೆ ಬೆಲೆ ಕೊಡದಂಥ, ಸತ್ಯವನ್ನ ತಿಳಿಯದಂಥ, ಸತ್ಯಕ್ಕೆ ಅನುಸಾರವಾಗಿ ಜೀವಿಸದಂಥ ಈ ಒಂದು ಆತ್ಮ ಶರೀರ ಜೀವವನ್ನ ಮನುಷ್ಯನಲ್ಲೇ ನಾಶ ಮಾಡುವಂಥ ಶಕ್ತಿಯನ್ನ ಕೊಟ್ಟದ್ದು ಸೈತಾನನು. ಮನುಷ್ಯನಲ್ಲಿ ನಾಶವಾಗಬೇಕು, ದೇವರು ದಂಡಿಸಲ್ಲ ಪ್ರಿಯರೇ. ಒಂದು ತಿಳ್ಕೊಳ್ರಿ, ದೇವರು ಯಾವ ಕಾರಣಕ್ಕೂ ನಮ್ಮನ್ನು ದಂಡಿಸೋದಿಲ್ಲ. ಕಾರಣಕ್ಕೆಂದರೆ ನಮಗೆ 2 ಸಾವಿದೆ, 2 ಮರಣ. ನೀವು ಕೇಳ್ಬೋದು, 2 ಮರಣನ ಹೆಂಗೆ?
ಯಾವ ರೀತಿ ಹೇಳ್ರಿ? ಯಾವ ಮರಣ? 2 ಮರಣ. ಓದಿ 21ನೇ ಅಧ್ಯಾಯ ಪ್ರಕಟಣೆ 21ನೇ ಅಧ್ಯಾಯ ವಾಕ್ಯ 8. ಆದರೆ ಹೇಡಿಗಳಿಗೆ, ಹೇಯಕೃತಗಾರರಿಗೆ, ಅವಿಶ್ವಾಸಿಗಳಿಗೆ, ಹಲವು ಅಸತ್ಯಗಾರರಿಗೆ, ಕಾಮುಕರಿಗೆ, ಕೊಲೆಗಾರರಿಗೆ, ವಿಗ್ರಹಾರಾಧಕರಿಗೆ, ಮಂತ್ರಗಾರರಿಗೆ, ಗಂಧಕದಿಂದ ಉರಿಯುವ ಅಗ್ನಿ ಸರೋವರವೇ ಗತಿ. ಇದುವೇ ಅವರೆಲ್ಲರ ಎರಡನೆಯ ಮೃತಿ. ಎರಡನೇ. ಹಾಗಾದ್ರೆ ಮನುಷ್ಯನಿಗೆ 2 ಮರಣ ಇದೆ. ಒಂದು ಮರಣ ನಾರ್ಮಲ್ ಮರಣ, ಇನ್ನೊಂದು ಮರಣ ಆತ್ಮಹತ್ಯೆ. ಹೇಳ್ರಿ, ಇನ್ನೊಂದು ಮರಣ ಏನು? ಆತ್ಮದ ಮರಣ, ಆತ್ಮದ ಸಾವು. ಇದು ಯಾರು ಯಾವ ಕಾರಣಕ್ಕೂ ಚಿಂತಿಸೋದಿಲ್ಲ. ಸತ್ತಾಗ ನೋಡ್ಕೊಳ್ಳೋಣ ಅಂತ ಹೇಳಿದೆ. ನಿಮ್ಮ ಫ್ರೆಂಡ್ಸ್ಗಳಿಗೆ ಹೊರಗಡೆ ಎಲ್ಲ ಹೇಳ್ರಿ, ಇದು ಕುಡಿಬೇಡ್ರಿ, ಪಾಪ ಮಾಡಬೇಡ್ರಿ, ವ್ಯಭಿಚಾರ ಮಾಡಬೇಡ್ರಿ, ಸುಳ್ಳು ಹೇಳ್ಬೇಡ್ರಿ, ಕದಿಬೇಡ್ರಿ, ಇನ್ನೊಬ್ರಿಗೆ ಯಾಕ್ರಿ ಮೋಸ ಮಾಡ್ತೀರಿ ಹೇಳ್ರಿ. ನೀನೇನು ಗಾಂಧಿನ? ಸತ್ತಾಗ ನೋಡ್ಕೊಳ್ಳೋಣ. ಸತ್ತಾಗ ಏನು ನೋಡ್ತೀರಾ? ಸತ್ತಾಗ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಸತ್ತಾಗ ಒಂದು ಜೀವ ಇದೆ, ಸತ್ತಾಗ ಒಂದು ಆತ್ಮ ಅಭಿಷೇಕದೊಂದಿಗೆ ಒಂದು ಉತ್ತಮವಾದಂಥ ಒಂದು ಜಾಗ ಇದೆ ಎಂಬುದಾಗಿ ತಿಳಿಸುವಂಥದ್ದೇ ಒಂದೇ ಒಂದು ಧರ್ಮ, ಕ್ರೈಸ್ತ ಧರ್ಮ. ಗೊತ್ತು ಎಲ್ರಿಗೂ, ತಿಳಿಸಲ್ಲ. ಕಾರಣಕ್ಕೆಂದರೆ ಎಲ್ಲರಿಗೂ ಗೊತ್ತು ನಮ್ಮ ಆತ್ಮ ದೇವನ ಕಡೆಗೆ ಹೋಗ್ಬೇಕು ಎಂಬುದಾಗಿ. ಆದರೆ ಭಯ ಇಲ್ಲ, ಅದನ್ನು ತಿಳಿಸೋದಿಲ್ಲ, ಅವರಿಗೆ ಸಮಯವೂ ಇಲ್ಲ, ತಿಳಿಸ್ಕೊಳ್ಳಿಕ್ಕೆ ಅವರಿಗೆ ಬೇಡ. ತಿಳಿಸುವಂಥದ್ದು ಸತ್ಯವೇದ ಮಾತ್ರ, ಬೈಬಲ್ ಮಾತ್ರವೇ. ಪ್ರೈಸ್ ದ ಲಾರ್ಡ್. ಹಾಲೆಲೂಯಾ, ಹಾಲೆಲೂಯಾ. ಅದಕ್ಕಾಗಿ ಇರುವಾಗ ದೇವನ ವಾಕ್ಯ ಹೇಳ್ತದೆ, ಸತ್ಯವಾಗಿ ನಡೆ, ಪರಿಶುದ್ಧತೆ ಇಟ್ಟುಕೊಳ್ಬೇಡ. ಅಸತ್ಯವು ನಿನ್ನ ಜೀವಿತದಲ್ಲಿ ನಾನಾ ರೀತಿಯಲ್ಲಿ ಸುಖವನ್ನು ಅನುಭವಿಸಬೇಕು ಎಂಬುದಾಗಿ ಸೈತಾನ ಹೇಳ್ಕೊಡ್ತದೆ. ಸತ್ಯ ನಿನಗೆ ಬೇಡ, ಸುಳ್ಳು. ಅದಾದ್ಮೇಲೆ ನೀನು ಸುಳ್ಳಿನಲ್ಲಿ ಜೀವಿಸಬೇಕು. ಈ ಸುಳ್ಳೇ ನೀನು ಎಲ್ಲವನ್ನ ಲೋಕದಲ್ಲಿ ಅನುಭವಿಸಬಹುದು ಎಂಬುದಾಗಿ ಅನೇಕ ಜನ. ವೀಕೆಂಡ್ ಪ್ರಿಯರೇ, ನಾನು ಸುಳ್ಳೇನು ಹೇಳೋದಿಲ್ಲ. ನೀವು ಮೈಸೂರು ಬ್ಯಾಂಗ್ಳೂರು ರೋಡ್ಗೆ ಶನಿವಾರ ಇಲ್ಲಾಂದ್ರೆ ಶುಕ್ರವಾರ ಹೋಗ್ರಿ. ಶುಕ್ರವಾರ ಒಂದು ರಾತ್ರಿ ಒಂದು 7:30-8 ಗಂಟೆಗೆ ಹೋಗಿ ಟೋಲ್ಗೇಟ್ ಹತ್ರ ನಿಂತ್ಕೊಳ್ರಿ. ಮೈಸೂರು ಟೋಲ್ಗೇಟ್ ಕಮ್ಮಿ ಅಂದ್ರೂ ಒಂದು 25-30 ಸಾವಿರ ವೆಹಿಕಲ್ಗಳು ಬರ್ತವೆ. ಬೇಕಾದ್ರೆ ಅಲ್ಲಿ ನಿಂತ್ಕೊಳ್ರಿ. ಅದರಲ್ಲಿ ಬೇರೆ ಯಾರೂ ಇರೋದಿಲ್ಲ. ಇಬ್ಬಿಬ್ರು ಜೋಡಿ ಹುಡುಗಿರು ವೀಕೆಂಡ್. ಎಲ್ಲ ರೆಸಾರ್ಟ್ಗಳು, ಕೂರ್ಗಿಂದ ಹಿಡಿದು ಈ ಕಡೆ BR ಹಿಲ್ಸ್, ಅದಾದಮೇಲೆ ಬಂಡೀಪುರ, ಈ ಕಡೆ ನಾಗರೋಳೆ, ಎಲ್ಲೆಲ್ಲ ಅವರಿಗೆಲ್ಲ ಗೊತ್ತು. ಯಾಕಂದರೆ ವಾಟ್ಸಪ್ಪಲ್ಲಿ ಎಲ್ಲ ಹಾಕಿರ್ತಾರೆ, ಇಲ್ಲಿ ರೆಸಾರ್ಟ್ಸ್ಗಳಿದೆ ಅಂತ. ಈಗ ಎಲ್ಲೂ ರೆಸಾರ್ಟ್ಸ್ಗಳಲ್ಲಿ ನೀನು ಗಂಡ ಹೆಂಡ್ತಿ ಅಂತ ಕೇಳಲ್ಲ, ಎಲ್ಲೂ ಕೇಳೋದಿಲ್ಲ. ಅವ್ರಿಗೆ ದುಡ್ಡು ಬೇಕು. ಅವ್ರು ಎಷ್ಟು ದುಡ್ಡು ಹೇಳಿದ್ರು ಕೊಡ್ತಾರೆ. ಆ ರೆಸಾರ್ಟ್ಗಳಲ್ಲೆಲ್ಲ ಫುಲ್ ರಶ್. ಪ್ರಿಯರೇ, ಹೋಗೋದೇನಕ್ಕೆ? ಅವರು ಮೋಜಿಗಾಗಿ ಹೋಗೋದು, ಕುಡಿಯೋದಿಕ್ಕೆ ಹೋಗೋದು, ವ್ಯಭಿಚಾರಕ್ಕೆ ಹೋಗೋದು. ಅದಾದಮೇಲೆ ಭಾನುವಾರ ನೀವು ಬ್ಯಾಂಗ್ಳೂರಿಂದ ಮೈಸೂರಿಗೆ ಬನ್ನಿ. ಮೈಸೂರಿಂದ ಬ್ಯಾಂಗ್ಳೂರಿಗೆ ಬರುವಾಗ ಖಾಲಿ ರೋಡು. ಯಾಕಂದ್ರೆ ನಾನು ಬರ್ತಿದ್ದೇನೆ, ಯಾವಾಗಲೂ ಬರ್ತೀನಿ ನಾನು. ಬರುವಾಗ ರೋಡು ಬ್ಯಾಂಗ್ಳೂರಿಂದ ಮೈಸೂರು ಆರಾಮಾಗಿ ಬರ್ಬೋದು. ಮೈಸೂರಿಂದ ಬ್ಯಾಂಗ್ಳೂರು ಕಡೆಗೆ ಹೋಗ್ತದೆ. ಒಳ್ಳೆ ಈ ದಸರಾಗೂ ಇರೋದಿಲ್ಲ, ಅಷ್ಟು ಲೈಟು, ಫುಲ್ಲು ಜಾಮ್ ಪ್ಯಾಕ್ ಆಗಿ ಹೋಗ್ತಾ ಇರ್ತದೆ. ಅಂಟುಕೊಂಡು ಹೋಗ್ತಾ ಇರ್ತೀವಿ ಗಾಡಿಗಳು ಬ್ಯಾಂಗ್ಳೂರಿಗೆ. ನಾನು ಸುಳ್ಳು ಹೇಳ್ತಿಲ್ಲ, ಹೋಗಿ ನೋಡಿರ್ಬೇಕಾ. ವೀಕೆಂಡ್ ಪಾಪದ ಬದುಕು, ಪಾಪದ ಜೀವಿತ. ಅದಕ್ಕಾಗಿ ದೇವನ ವಾಕ್ಯ ಹೇಳುತ್ತದೆ, ಈ ಪಾಪವು ನಿನ್ನ ಶರೀರ ಆತ್ಮವನ್ನು ಮಲಿನ ಮಾಡ್ತದೆ, ನಿನ್ನ ಕುಟುಂಬವನ್ನು ಮಲಿನ ಮಾಡ್ತದೆ, ನಿನ್ನ ಜೀವನವನ್ನು ಮಲಿನ ಮಾಡ್ತದೆ. ಅದು ಮಾತ್ರವಲ್ಲ, ನಿನ್ನ ಆತ್ಮವು, ನಿನ್ನ ಶರೀರ ಸತ್ತ ಕೂಡಲೇ ಒಂದೇ ಒಂದು ಸೆಕೆಂಡ್, ಯಾರೋ ಹೇಳ್ತಾ ಇದ್ರು, ಸತ್ತ ಮೇಲೆ
40 ದಿವಸ ಅವರ ಆತ್ಮ ಮನೆ ಒಳಗೆ ಇರ್ತದೆ. ಅದಕ್ಕೆ ಏನು ಹೇಳ್ತೀವಿ, ಎಡೆ ಇಡೋದಂತೆ, ಆಮೇಲೆ ದೀಪ ಹತ್ತಿಸಿ ಇಡ್ತಾರಂತೆ, ಅದಾದಮೇಲೆ ದೀಪ ನೋಡಬೇಕಂತೆ. ಇದೆಲ್ಲ ಅನೇಕ ಈ ಶಾಸ್ತ್ರಗಳನ್ನು ಮಾಡಿ, ಯಾರಾದರೂ ಸತ್ತ ಮೇಲೆ 40 ದಿವಸ ಆಗಲಿ 4 ನಿಮಿಷ ಇರೋದಿಲ್ಲ ಆತ್ಮದ. 40 ದಿವಸ ಕೊಟ್ಟೋಗ್ಬೇಡ್ರಿ. ಸತ್ತ ಮೇಲೆ ಆ ಕ್ಷಣ, ಸತ್ತ ಕ್ಷಣವೇ ಈ ಶರೀರದಿಂದ ಉಸಿರು ಹೊರಗೆ ಬಂದ ಕೂಡಲೇ ಇದು ಡೆಡ್. ಈಗ ಇದೆಲ್ಲ ಗಿಡದಲ್ಲಿ ತುಂಬ ಚೆನ್ನಾಗಿ ಬೆಳೆದಿತ್ತು, ಹೌದಾ? ಇದಕ್ಕೆ ಒಂದು ತಾಯಿ ಗಿಡ ಇದೆ. ಈ ಗಿಡದಿಂದ ಇದನ್ನು ಬೇರ್ಪಡಿಸಿದರು, ಹೌದಲ್ಲ? ಗಿಡದಿಂದ ಬೇರ್ಪಡಿಸಿದ ಮೇಲೆ ಇದು ಹೂವು. ಇದಕ್ಕೆ ಒಂದು ಸ್ವಲ್ಪ ಆಯುಸ್ ಕೊಟ್ಟೆ, ಕಾರಣ ಯಾಕೆಂದರೆ ಅದು ನೀರಲ್ಲಿದೆ, ಕೆಳಗೆ ನೀರಿದೆ, ಬಾಡಲ್ಲ. ಈ ತಾಯಿ ಗಿಡದಿಂದ ಬೇರ್ಪಟ್ಟಂಥ ಈ ಹೂವು, ಅದಕ್ಕೆ ಇಷ್ಟು ದಿನ ಅದು ಎಷ್ಟು ಶಕ್ತಿ ಇದೆಯೋ, ಎಷ್ಟು ನೀರಿನ ಅಂಶ ಇರ್ತದೋ ಅಲ್ಲಿವರೆಗೂ ಇರ್ತದೆ. ಅದಾದಮೇಲೆ ಬಾಡೋಗ್ತದೆ, ಅದು ತೆಗೆದು ಬಿಸಾಕ್ಬೇಕು. ಈ ಶರೀರ ಅವಕಾಶ ಇಲ್ಲ ಬಾಡ್ಲಿಕ್ಕೋ, ಅದಾದಮೇಲೆ ಇದಕ್ಕೆ ನೀರು ಸ್ಪ್ರೇ ಮಾಡಿಯೋ, ನೀರಲ್ಲಿ ಇಡ್ಲಿಕ್ಕೋ ಈ ಶರೀರ ಅಲ್ಲ. ನಮ್ಮ ಉಸಿರು ಹೋಗಿದ ತಕ್ಷಣವೇ ಈ ಶರೀರವು ಡೆಡ್. ಡೆಡ್ ಮೀನ್ಸ್ ನಮ್ಮ ಕಸಕ್ಕಿಂತ ನಾವು ಯಾವ ರೀತಿಯಲ್ಲಿ ಅಂದರೆ, ಒಂದು ಸಾವು ನೋಡಿದ್ವಿ, ಫುಲ್ ಬಾಡಿ ಆಕ್ಸಿಡೆಂಟ್ ಆಗಿದೆ, ಪೀಸ್. ಅವರು ಯಾವ ರೀತಿ ಅಂದರೆ, ಈ ಮೋರ್ಚರಿಯಿಂದ ತಂದಿದ ತಕ್ಷಣ ಮನೆಯಲ್ಲಿ ಅರ್ಧ ಗಂಟೆ ಮಾತ್ರ ಇಟ್ಟರು. ತಾಯಿ ತಂದೆ ಮುಟ್ಲಿಕ್ಕಿಲ್ಲ, ಬಾಡಿಯನ್ನು ಫುಲ್ ಪ್ಯಾಕ್ ಮಾಡ್ಯಾರ. ಅದಾದಮೇಲೆ ಒಳಗೆ ಐಸೆಲ್ಲ ಇಟ್ಟು ಪ್ಲಾಸ್ಟಿಕ್ ಅವರೆಲ್ಲ ಸುತ್ತಿಯಾರ. ಮುಖ ಏನು ಕಾಣೋದಿಲ್ಲ, ಇಷ್ಟೇ ಮಾತ್ರ ಬಿಟ್ಟಿದ್ದಾರೆ ಅಷ್ಟೇ. ಅದಾದಮೇಲೆ ತಗೊಂಡೋಗಿ ಹಳ್ಳದಲ್ಲಿ ಹಿಂಗೆ ಇಡುವಾಗ ಕೈ ಜಾರಿ ಬಿದ್ದೋಯ್ತು. ಆ ಡೆಡ್ ಬಾಡಿ ಕೈ ಜಾರಿ ಬಿದ್ದೋಯ್ತು ಹಳ್ಳಕ್ಕೆ. ಯೋಚನೆ ಮಾಡಿ ನೋಡ್ರಿ, ನಾವು ಜೀವಂತವಾಗಿದ್ದಾಗ ಒಳ್ಳೆ ಬಟ್ಟೆ ಹಾಕಿ, ಸೂಟ್ ಹಾಕಿ, ಒಳ್ಳೆ ವಿದ್ಯಾವಂತ, ಶ್ರೀಮಂತ, ಮನೆ ಬಂಗಲೆ ಕಾರ್ ಗೀರೆಲ್ಲ ಇದ್ದಂಥ ವ್ಯಕ್ತಿ ಸತ್ತ ಮೇಲೆ ಅವನ ಸಾವು, ಅವನ ಹೆಣ ಯಾವ ರೀತಿಯಲ್ಲಿ ಅಂತ ಹೇಳಿದರೆ ನೋಡ್ಲಿಕ್ಕೂ ಚಿಂತಿಸ್ಲಿಕ್ಕೂ ಸಾಧ್ಯ ಇಲ್ಲ. ದೇವನ ವಾಕ್ಯ ಹೇಳ್ತದೆ, ಕಸಕ್ಕೆ ಸಮ ಎಂಬುದಾಗಿ ಹೇಳ್ತಾರೆ ನಮ್ಮ ಈ ಶರೀರ. ಆತ್ಮ ಶುದ್ಧ ಆಗಬೇಕು. ಈ ಆತ್ಮ ಶುದ್ಧವಾಗಬೇಕಾದ್ರೆ ಫಸ್ಟು ಪಂಚೇಂದ್ರಿಯ, ಈ ನಮ್ಮ ಪಂಚೇಂದ್ರಿಯ ಶುದ್ಧ ಆಗಬೇಕು. ನಾವು ನೋಡುವಂಥ ಫಸ್ಟ್ ಪಾಪ ಎಲ್ಲಿಂದ ಆಗ್ತದೆ? ನಮ್ಮ ಕಣ್ಣು. ಈ ಕಣ್ಣು ಇಡೀ ದೇಹಕ್ಕೆ ದೀಪ. ಈ ಕಣ್ಣು, ಅದಕ್ಕೆ ದೇವನ ವಾಕ್ಯ ಹೇಳ್ತದೆ, ಮತ್ತಾಯನ ಶುಭ ಸಂದೇಶದಲ್ಲಿ 6ನೇ ಅಧ್ಯಾಯದಲ್ಲಿ ದೇವರ ವಾಕ್ಯ ಹೇಳ್ತದೆ, ನಿನ್ನ ಕಣ್ಣು ಇಡೀ ದೇಹಕ್ಕೆ ದೀಪ ಎಂಬುದಾಗಿ. ಈ ದೇಹಕ್ಕೆ ದೀಪವಾಗಿರುವಂಥ ಈ ಕಣ್ಣು ಪಾಪಕ್ಕೆ ಎಡೆ ಮಾಡಿಕೊಟ್ರೆ ಇಡೀ ದೇಹವೇ ಕತ್ತಲೆ ಆಗ್ತದೆ ಎಂಬುದಾಗಿದೆ ದೇವರ ವಾಕ್ಯ. ಅದಕ್ಕೆ ಬೆಳಗಿನ ಪ್ರಭಾತದಲ್ಲಿ ನಿನ್ನ ಕಣ್ಣು ದೇವನಿಗೆ ಸಮರ್ಪಿಸು. ಸೆಕೆಂಡ್ ನಿನ್ನ ನಾಲಿಗೆ. ನನ್ನ ನಾಲಿಗೆಯಲ್ಲಿ, ಇದೇ ನಾಲಿಗೆಯಲ್ಲಿ ಯಾವುದೋ ದೇವರನ್ನ ನೀವು ಪೂಜಿಸ್ತೀರಿ, ಜೀಸಸ್ನ. ಅದಾದಮೇಲೆ ಅಕ್ರೈಸ್ತರು ಅವರವ್ರ ದೇವರನ್ನ ಪೂಜೆ ಮಾಡ್ತಾರೆ. ಅದಾದಮೇಲೆ ಮುಸ್ಲಿಮ್ಸು ಅವರ ದೇವರನ್ನ ಅಲ್ಲ ಎಂಬುದಾಗಿ ಕೂಗ್ತಾರೆ. ಆದರೆ ಅದೇ ನಾಲಿಗೆಯಲ್ಲಿ ಸುಳ್ಳು, ಅದೇ ನಾಲಿಗೆಯಲ್ಲಿ ವಲ್ಸು ಮಾತು, ಕೆಟ್ಟ ಮಾತುಗಳು, ಅದೇ ನಾಲಿಗೆಯಲ್ಲಿ ಚಾಡಿ ಹೇಳುವಂಥದ್ದು, ಅದೇ ನಾಲಿಗೆಯಲ್ಲಿ ನಿಂದಿಸುವಂಥದ್ದು, ಅದೇ ನಾಲಿಗೆಯಲ್ಲಿ ಇನ್ನೊಬ್ಬರನ್ನ ಹೀಯಾಳಿಸಿ ಮಾತನಾಡುವಂಥದ್ದು, ಅದೇ ನಾಲಿಗೆಯಲ್ಲಿ ನಾವು ಮಾಡದಂಥ ಕಾರ್ಯವನ್ನು ನಾವು ಮಾಡಿದ್ದಾರೆ ಎಂಬ ಸುಳ್ಳು ಸಾಕ್ಷಿಯನ್ನ ಹಾಗೂ ಅವರ ಹೆಸರನ್ನು ಕೆಡಿಸುವಂಥ ಕಾರ್ಯವನ್ನು ಇದೇ ನಾಲಿಗೆಯಲ್ಲಿ ಮಾಡುವಂಥ ಪ್ರವರ್ತನೆ. ಅದಕ್ಕೆ ದೇವನ ವಾಕ್ಯ ಹೇಳ್ತದೆ, ಈ ನೀಚ ನಾಲಿಗೆಯಲ್ಲಿ ದೇವರನ್ನ ಸ್ತುತಿಸುವಂತ ಈ ನಾಲಿಗೆ ನಿನ್ನ ನೀಚ ನಾಲಿಗೆಯಾಗಿ ಮಾರ್ಪಡಿಸಬೇಡ. ಥರ್ಡ್, ನಿನ್ನ ಕಿವಿ. ನಮ್ಮ ಕಿವಿಯಲ್ಲಿ ಯಾವಾಗಲೂ ಒಳ್ಳೆಯದನ್ನು ಕೇಳು. ಈ ಕಿವಿಯು ಕಿವುಡನ ಬಳಿಗೆ ಹೋಗಿ ನಾವು ಏನೇ ಹೇಳಿದ್ರು
ಕಿವುಡ್ರಿಗೆ ಎಷ್ಟು ಒಳ್ಳೆ ವಾಕ್ಯ ಹೇಳಿದ್ರು, ಅವರು ಏನು ಹೇಳ್ತಾರೆ, ಅವರು ರಿಯಾಕ್ಷನ್ ಏನು, ಇಷ್ಟೇ. ಅವ್ರಿಗೆ ಏನು ಅರ್ಥ ಆಗೋದಿಲ್ಲ. ಕಾರಣ ಏಕೆಂದರೆ ಅವನ ಕಿವಿ ಕೇಳೋದಿಲ್ಲ. ದೇಹ, ಈ ದೇಹವು ಯಾವ ಕಾರಣಕ್ಕೂ ಅಪ್ರಾಮಾಣಿಕತೆಗೂ, ಈ ದೇಹವು ಯಾವ ಹೊಲ್ಸಿಗೂ ನೀನು ಉಪಯೋಗಿಸ್ಬೇಡ. ಕಾರಣ ಏಕೆಂದರೆ ಇದು ದೇವನ ಗರ್ಭಗುಡಿ.